ಇನ್ನು ಹೊನ್ನಾವರ ಪಟ್ಟಣದ ಪ್ರಭಾತ್ ನಗರದ ಚರ್ಚನಾ ಸಭಾಭವನದಲ್ಲಿ ನವಭಾರತೀಯ ಕಿಸಾನ್ ಸಂಘಟನೆಯ ಹೊನ್ನಾವರ ಘಟಕದ ಉದ್ಘಾಟನೆ ಗುರುವಾರ ನಡೆಯಿತು. ಜೈ ಜವಾನ್ ಜೈ ಕಿಸಾನ್ ಘೋಷಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ದೀಪ ಪ್ರಜ್ವಲಿಸುವ ಮೂಲಕ ಹೊನ್ನಾವರ ಘಟಕವನ್ನು ಉದ್ಘಾಟಿಸಿದ ಕಾರವಾರ ಚರ್ಚಿನ ಫಾದರ್ ನಿರ್ಮಲ್ ಕುಮಾರ್ ಮಾತನಾಡಿ, ಈ ಸಂಘಟನೆ ಹೊನ್ನಾವರದಲ್ಲಿ ಪ್ರಾರಂಭಿಸಿರುವುದು, ಅದು ಸಹ ಕರ್ನಾಟಕದಲ್ಲಿ ಮೊಟ್ಟಮೊದಲ ಸಂಘಟನೆ ಆಗಿರುವುದು ನಮ್ಮೆಲ್ಲರಿಗೆ ಸಂತಸ ತಂದಿದೆ. ಇದರಲ್ಲಿ ಎಲ್ಲ ಧರ್ಮದವರು ಕೂಡಿ ಸಂಘಟನೆ ಮಾಡುತ್ತಿರುವುದು ಖುಷಿಯ ವಿಚಾರ. ನಾನೊಬ್ಬ ರೈತರ ಮಗನಾಗಿರುವುದು ನನಗೆ ಹೆಮ್ಮೆ ಇದೆ. ನಮ್ಮ ದೇಶ ಇರುವುದು ರೈತರಿಂದ. ಹೀಗಾಗಿ ನಾವೆಲ್ಲ ಕಿಸಾನ್ ಸಂಘಟನೆಯಲ್ಲಿ ತೊಡಗೋಣ ಎಂದು ಕರೆ ನೀಡಿದರು. Hindus, Muslims, Christians, all totality. Only a farmer can do it. सिर्फ किसान हिंदू मुस्लिम और सभी को साथ लेकर आगे जा सकता है. मुझे उद्घाटन ಮಾಡಲಿಕ್ಕೆ ಕರೆದುವಾಗ ನಾನು ಇನ್ವಿಟೇಷನ್ ಕೇಳಿದೆ. ನವ ಭಾರತೀಯ ಕಿಸಾನ್ ಸಂಘಟನೆ ಪೊಲಿಟಿಕಲ್ ಈ ಶಬ್ದ ಯೂಸ್ ಮಾಡಿದ್ದಕ್ಕೆ ಮಾತ್ರ ನಾನು ಬಂದಿದ್ದೇನೆ. ಇಟ್ ಈಸ್ ಅ ನಾನ್ ಪೊಲಿಟಿಕಲ್. ಪೊಲಿಟಿಕಲ್ ಅಂದರೆ ಹೋಗಬೇಡ ಅಂತ ತುಂಬ ಫಾದರ್ ಹೇಳಿದರು. ಯಾಕೆ? ರೈತ ಅನ್ನದಾತ. ನಮ್ಮ ಮನೆಯಲ್ಲಿ ಎಷ್ಟು ದೊಡ್ಡ ಟಿ ವಿ ಇರ್ಬೋದು, ಸೋಫಾ ಇರ್ಬೋದು, ಕಬೋರ್ಡ್ಸ್ ಇರ್ಬೋದು, ಎಲ್ಲ ತುಂಬಿರ್ಬೋದು. ತಿನ್ಲಿಕ್ಕೆ ಊಟ ಇಲ್ಲಾಂದರೆ ಬ್ಯಾಂಕಲ್ಲಿ ಎಷ್ಟು ದುಡ್ಡು ಇರ್ಬೋದು, ಮನೆಯಲ್ಲಿ ಸ್ವಲ್ಪ ಅನ್ನ ಏನಾದರೂ ತಿನ್ಲಿಕ್ಕಿಲ್ಲಾಂದರೆ ಈ ಜೀವನ ವೇಸ್ಟ್. ವೆದರ್ ಫಾರ್ಮರ್ is an annadata. Secondly, farmer is a hard worker, very simple, very innocent. ಯಾವುದೇ ದಂಗೆ ಗಲಾಟೆ ಆಗುವಾಗ ಮೊದಲು ಸ್ಟಾರ್ಟ್ ಮಾಡುವವರು ಯಾರೂ ಅಲ್ಲಿರಲ್ಲ. ನಮ್ಮಂಥ ಸಾದಾ ಮನುಷ್ಯನನ್ನು ಯೂಸ್ ಮಾಡ್ತಾರೆ. ಯಾಕಂದರೆ ನಾವು ನಮ್ಮ ತೋಳ್ಬಲದಲ್ಲಿ ಶಕ್ತಿ, ನಂಬಿಕೆ ಇಟ್ಟಿದ್ದೇವೆ. ಆದರೆ ಅವರು ಅವರ ಕುತಂತ್ರದಲ್ಲಿ ದೇ ಆರ್ ನಾಟ್ ದೇರ್. ಅತಿಥಿಗಳಾಗಿ ಆಗಮಿಸಿದ್ದ ಸಂಘಟನೆಯ ರಾಷ್ಟ್ರಾಧ್ಯಕ್ಷ ನಿರ್ಮಲ್ ಶುಕ್ಲ ಮಾತನಾಡಿ, ರೈತರ ಮೇಲೆ ಸರ್ಕಾರದ ದಬ್ಬಾಳಿಕೆಯನ್ನು ಮಾಡುತ್ತಿದ್ದು, ಇದನ್ನೆಲ್ಲ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗಿದೆ. ರೈತರಿಂದ ದೇಶ ಜನಜೀವನ ನಡೆಯುವುದು, ಇದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಹೀಗಾಗಿ ನಾವೆಲ್ಲ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕು. ಉತ್ತರ ಪ್ರದೇಶ, ರಾಜಸ್ಥಾನ, ದೆಹಲಿ, ಗುಜರಾತ್ ಮತ್ತಿತರ ರಾಜ್ಯಗಳಲ್ಲಿ ನಮ್ಮ ಸಂಘಟನೆಯು ಸಕ್ರಿಯವಾಗಿದ್ದು, ಕರ್ನಾಟಕದಲ್ಲೂ ಸಹ ಒಗ್ಗಟ್ಟಿನಿಂದ ಹೋರಾಟ ಮಾಡೋಣ ಎಂದು ಕರೆ ನೀಡಿದರು. इस कर्नाटक की पावन धरती पे आप सबके बीच में आने का अवसर मिला है और इसका श्रेय जो है सबसे ज़्यादा हमारे राष्ट्रीय महामंत्री अनिश जी का है और भास्कर जो यहाँ के कमान संभाले हुए हैं प्रदेश अध्यक्ष जी की जो यहाँ पे आने का अवसर मिला है और आप सबकी लड़ाई लड़ने के लिए यहाँ इस प्रदेश में समस्याएं तो बहुत हैं, लेकिन नव भारतीय किसान संगठन की उपस्थिति हो चुकी है. इसके लिए सरकार भी, यहाँ की भी सरकार जानेगी, क्योंकि हमारा संगठन जहाँ जहाँ जाता है वहाँ पे एक नई पहचान बना के आता है. आज यहाँ पे प्रदेश के, राष्ट्रीय के, जिले के जो पदाधिकारी उपस्थित हैं, राष्ट्रीय महामंत्री अनीश फतेहपुरी जी, इनको हम लोग उत्तर प्रदेश में 3 साल प्रदेश अध्यक्ष की कमान संभाली है. प्रदेश अध्यक्ष 3 साल रहे हैं, तो हम लोग इनको अनीश फतेहपुरी के नाम से, यहाँ अनीश जी के नाम से जानते हैं, वहाँ अनीश फतेहपुरी के नाम से ये जाने जाते हैं. ವೇದಿಕೆಯಲ್ಲಿ ನವಭಾರತೀಯ ಮಹಾಮಂತ್ರಿ ಅನೀಶ್ ಫತೇಪುರಿ, ಮಹಿಳಾ ರಾಷ್ಟ್ರೀಯ ಅಧ್ಯಕ್ಷೆ ಕ್ಷಮಾ ಫತೇಪುರಿ, ಸೂರ್ಯಮಣಿ ಶುಕ್ಲ, ಪಾಸ್ಕೋಲ್ ಡಯಾಸ್, ಮೊಹಮ್ಮದ್ ಸಾಬ್, ಅಬ್ದುಲ್ ಶೇಖ್, ಇರ್ಷಾದ್ ಶೇಖ್, ಶಂಕರ್ ನಾಯ್ಕ್, ಸವಿತಾ ಪಾವಸ್ಕರ್, ಮಹೇಶ್ ಮೇಸ್ತಾ ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.